Hi guys, welcome back to my YouTube channel Mr. Tejan Official. ಇದೊಂದು ವ್ಲಾಗು. ನಾನು ಚೆಂಡು ಸೊಸೆ ಆಗ್ತಾಯಿದ್ದೀನಿ. ಹಾಗಾಗಿ ಈ ಒಂದು ಫುಲ್ಲು ಒಂದು 3 ತಿಂಗಳು ಪ್ರೋಸೆಸ್ ಅಷ್ಟೇ ಇದು. ಇದ್ರ ಫುಲ್ಲು ವಿಡಿಯೋ ಮಾಡೋಣ ಅಂತ ಇವತ್ತ ನೀರು ಕಟ್ತಾಯಿದ್ದೀನಿ. ಈ ಥರ ಲೈನ್ ಹೊಡಿಸಿ ಚೆಂಡು ಸಸಿ ಹೂಡೋಕ್ಕೆ ಈ ಥರ ನೀರು ಕಟ್ತಾಯಿದ್ದೀನಿ. ಫುಲ್ಲು ಲೈನ್ ಬಿಟ್ಟು ನೀರು ಕಟ್ಟೋದು. ಅದಾದಮೇಲೆ ಅಲ್ಲೋಡಿ ಅಲ್ಲಿ ಸೊಸೆ ಉಣ್ತೈತೆ ನಮ್ಮಮ್ಮ, ತೋರಿಸ್ತೀನಿ. ಈಗ ಈ ಥರ ನೀರು ಕಟ್ಟಿ ಫುಲ್ ತ್ಯಾವ ಮಾಡ್ಕೊಂಡು ಆನಂತರ ಸೊಸೆ ಉಣ್ಕೊಂಡು ಹೋಗೋದು. ಯಾಕೆ ಹಿಂಗೆ ಮಾಡ್ತೀವಿ ಅಂದರೆ ಬೇಗ ಸೊಸೆ ಹಾಕ್ಬೋದು ಮತ್ತು ಸೊಸೆ ಬಾಡೋದಿಲ್ಲ. ಹಂಗಾಗಿ ಈ ಥರ ಪ್ರೋಸೆಸ್ ಮಾಡೋದು. ಬೆಂಗಳೂರಲ್ಲಿ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ಕೊಂಡು ಇದ್ದಂಥ ಹುಡುಗ ಈಗ ಊರಿಗೆ ಬಂದ್ಬಿಟ್ಟು ಈ ಬಿಸಿಲಲ್ಲಿ ಈ ಹೊಲದ ಕೆಲಸ ಮಾಡಬೇಕು ಅಂದರೆ ಸಖತ್ ಹೆವಿ ಕಷ್ಟ. ಏನು ಮಾಡೋದು, ಇದು ಬೇಕು ಅಂದರೆ ಮಾಡಲೇಬೇಕು. ಇದು ಮೊದಲೇ ದಿನ ಈ ಥರ ಗುಣಿ ಮಾಡ್ಕೊಂಡು ಅದರಲ್ಲಿ ಲೈನ್ಗಳು ಹಾಕ್ಕೊಂಡು ಆ ಲೈನ್ ಒಳಗಡೆ ಬೀಜನ ಸ್ವಲ್ಪನೇ ಉದುರಿಸಿ ನೀರು ಕಟ್ಟಿ ಆನಂತರ ಇದು 30 ದಿನ ಆದಮೇಲೆ ಈ ಥರ ಬರುತ್ತೆ. ಯಾವುದೇ ಥರ ಒಂದು ಸೊಸೆ ಹೋಗಿಲ್ಲ, ತುಂಬ ಚೆನ್ನಾಗಿ ಬಂದಿದ್ದು ನಮ್ಮವು. ಹಂಗಾಗಿ ಇಷ್ಟೊಂದು ಆಯಿತು. ಡೇ 3 ನೋಡಿ, ಇದು ಒಂದು ದಿವಸ ಹಾಕಿದ್ದು ಇವೆರಡುವೆ, ಮತ್ತು ಇದು ಮತ್ತು ಆ ಪಟ್ಟೆ ಒಂದು ದಿವಸ ಹಾಕಿದ್ದು. ಇವತ್ತು ಲಾಸ್ಟ್ ಪಟ್ಟೆ ಇವತ್ತು ಹಾಕ್ತೀವಿ. ನೀರು ಬಿಡಬೇಕು, ಅರ್ಧಂಬರ್ಧ ನೀರು ಬಿಟ್ಟಿದ್ದೆ. ಈ ರೈತರ ಜೀವನ ಇದೆಯಲ್ಲ, ಇದಂತೂ ತುಂಬಾ ಕಷ್ಟ. ಪ್ರಕೃತಿ ಜೊತೆ ಆಡೋ ಜೂಜಾಟ ಇದ್ದಂಗೆ. ಗೆದ್ರೆ ಅವನು ಸಾಮ್ರಾಟ, ಸೋತ್ರೆ ಸಾಲ್ಗಾರ ಅನ್ನೋ ಪಟ್ಟ. ಡೇ 4 ಇವತ್ತು 4ನೇ ದಿನ ನಾವು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆ ಕಡೆ ಸೈಡೆಲ್ಲ ಆ ಕಡೆ ಫುಲ್ಲು ಹೊಲ ಆಯಿತು. ಇನ್ನು ಬಾಕಿ ಇರೋದು ಇದೊಂದು ಪಟ್ಟೆ ಮತ್ತು ಆ ಕಡೆ ಒಂದು ಪಟ್ಟೆ. ಇವಷ್ಟಕ್ಕೂ ಹಾಕ್ಬಿಟ್ರೆ ಮೋಸ್ಟ್ಲಿ ಇನ್ನೂ ಚೆಂಡು ಸಸಿ ಮಿಕ್ತವೆ ಅನಿಸುತ್ತೆ. ಬಟ್ ಇವೆರಡು ಪಟ್ಟಿ ಕಂಪ್ಲೀಟ್ ಮಾಡಿಬಿಟ್ರೆ ಅಂತ ಫುಲ್ಲು ಮುಗ್ದೋಗುತ್ತೆ. ಡೇ 10 ಫುಲ್ ಸಸಿ ಹಾಕಾಯಿತು. ವಾರಕ್ಕೊಂದ್ಸಲಿ ನೀರು ಕಟ್ಟಬೇಕು. ನೋಡಿ, ನಾವು ಹಾಕಿ ಅಲ್ಲಿ ಫುಲ್ಲು ಮುಗಿಸಿ ಒಂದು 6 ದಿನ ಐತೆ. 6 ದಿನ ಆದಮೇಲೆ ನಾನು ನೀರು ಕಟ್ತಾಯಿದ್ದೀನಿ. ಈ ಥರ ಫುಲ್ ಆ ಕಡೆ ನೋಡಿ ಯಾವ ಥರ ಕಾಣಿಸೋಸಿನದು. ಆ ಪಟ್ಟೆ ಈ ಪಟ್ಟೆ ಎಲ್ಲ ನೀರು ಕಟ್ಟಿದ್ದೀನಿ. ಈ ಪಟ್ಟೆ ಮತ್ತು ಈ ಪಟ್ಟೆ ಮಾತ್ರ ನೀರು ಕಟ್ಟೋದು ಬಾಕಿ. ನೀರು ಕಟ್ಟಾದ್ಮೇಲೆ ಮತ್ತೆ ಇನ್ನು 20 ದಿನ ಕಳೆದು ಯಾವ ಥರ ಇರುತ್ತೆ ಗೊತ್ತಾ? ಈಗ ಕಾಣುತ್ತೆ 20 ದಿನ ಆದಮೇಲೆ. ಆಲ್ರೆಡಿ ಸೊಸೆ ಎಲ್ಲ ಉದ್ದ ಹೈಟ್ ಬೆಳೆದ್ಬಿಟ್ಟಿದ್ದಾವೆ. ಇದಕ್ಕೆ ದಿಂಡು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು. ಮಳೆ ಜಾಸ್ತಿ ಆಗಿರೋದ್ರಿಂದ ತ್ಯಾವ ಆಯಿತು, ದಿಂಡು ಹಾಕೋಕ್ಕಾಗಿರಲಿಲ್ಲ, ಗೊಬ್ಬರ ಹಾಕೋಕ್ಕಾಗಿರಲಿಲ್ಲ. ಇವತ್ತು ದಿಂಡು ಮತ್ತು ಗೊಬ್ಬರ ಹಾಕ್ತಾಯಿದ್ದೀವಿ. ನಮ್ಮಮ್ಮ ರೆಡಿ ಮಾಡ್ತೈತೆ ನೋಡಿ. ಈ ಲೈನ್ಗೆ ಹಾಕ್ಕೊಂಡು ಹೋಗು. ಲಾಸ್ಟಿಂದ ಒಂದೊಂದು ಸ್ವಲ್ಪ ಇನ್ನೊಂದು ಚೂರು ಜಾಸ್ತಿ. ಕೈಯಲ್ಲಿ ಹಾಕಮ್ಮ ಅದ್ರ ಬದಲು. ಅಲ್ಲಿ ತೀರ ಹತ್ರಕ್ಕೆ ಹಾಕ್ಬೇಡ, ಬೇರೆ ದಡಕ್ಕೆ ಹಾಕ್ಬೇಡ, ಸುಟ್ಟೋಗ್ಬಿಡುತ್ತೆ. ಒಂಚೂರು ದೂರ ಹಾಕು. ಕೈಯಲ್ಲಿ ಹಾಕಿದ್ರೆ ಫಾಸ್ಟಾಗಿ ಹಾಕ್ಬೋದು. ಈ ಕಡೆ 2 ಕಡೆನೇ ಎಳಿಬೇಕು ತಿಂಡು. ಒಂದು ಸೈಡು ಜಾಸ್ತಿ ಹಾಕೋಣ. ನೋಡಿ ಗೈಸ್, ಒಂದು ಲೈನ್ ಕಂಪ್ಲೀಟ್ ಮಾಡಿದೆ. ದಿಂಡು ಎಳ್ದು ಆ ಸೈಡಿಂದ ಒಂದ್ಸಲ ಎಳ್ದಿನ ಮಣ್ಣು ಈ ಸೈಡಿಂದ ಒಂದ್ಸಲ ಎಳಿಬೇಕು. ಈ ದಡಕ್ಕೆ ನೇಗ್ಲಲ್ಲಿ ಒಂದು ಲೈನ್ ಹೋಗುತ್ತಾ, ಅವಾಗ ಮಣ್ಣೆ ತಾಳುತ್ತೆ, ದಡಕ್ಕೆ ಕುತ್ಕೊಳುತ್ತೆ. ಹಂಗಾಗಿ ನಾನೇನು ಎಳೆಯೋಕ್ಕೆ ಹೋಗಲ್ಲ. ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಬೇಸಾಯದವರು. ಅವ್ರ ಕೈಲಿ ಲೈನ್ ಓಡಿಸೋದು.
ಮತ್ತು ಈಗ ಏನಪ್ಪ ಅಂದರೆ ಗೊಬ್ಬರ ತಂದಿದ್ದೀನಿ, ಅಂದರೆ ಇನ್ನೂ 2 ಮೂಟೆ ಐತೆ. ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಗೊಬ್ಬರನ ಮಿಕ್ಸ್ ಮಾಡ್ಕೊಂಡಿದ್ದು ಈಗ ನಾನು ಲೈನಿಗೆ ಹಾಕ್ಕೊಂಡು ಹೋಗ್ತೀನಿ. ಹಾಕಿ ಗೊಬ್ಬರ ಇಷ್ಟೊತ್ತಿಗೆ ನಾವು ಹಾಕ್ಬೇಕಾಯ್ತು. ಬಟ್ ಏನು ಅಂದರೆ ಒಂದು ನಮ್ಮ ಟೀ ಸೆಕೆಟ್ ಆಯಿತು, ನೀರಿರಲಿಲ್ಲ. ಹಾಗಾಗಿ ಮಳೆ ಬರುತ್ತೋ ಇಲ್ವೋ ಅಂತ ಡೌಟಲ್ಲಿ ದಿಂಡು ಹಾಕಿರಲಿಲ್ಲ, ಗೊಬ್ಬರನೂ ಹಾಕ್ಸಿರ್ಲಿಲ್ಲ. ಸಖತ್ತಾಗಿ ಮಳೆ ಹೊಡೆದಿದೆ. ಮಳೆ ಹೊಡೆದು 2 ದಿನ ಆಯಿತು. ಒಂಚೂರು ತ್ಯಾವ ಹಂಗೆ ಇದೆ. ಈಗ ಪರ್ಫೆಕ್ಟಾಗಿ ದಿಂಡು ಹಾಕಿಸ್ಬೋದು. ಡೇ 28 ಉಕ್ಕೆ ಓಡಿಸ್ತಾ ಇದ್ದೀನಿ ನೇಗ್ಲಲ್ಲಿ. ನನ್ನ ಕೈಲಂತೂ ಆಗಲಿಲ್ಲ ಅಲ್ಲಿ ದಿಂಡು ಹಾಕೋದಕ್ಕೆ. ಅದಕ್ಕೆ ಇವತ್ತ ಬೆಸೆದವ್ರು ಬಂದಿದ್ದಾರೆ. ಕಳೆ ಎಲ್ಲ ಫುಲ್ ಹೋಗುತ್ತೆ, ಬುಡಕ್ಕೂ ಮಣ್ಣು ಬೀಳುತ್ತೆ ನೋಡಿ. ಈ ಥರ ಚೆನ್ನಾಗಿ ಸೊಸಿ ಇದಾಳ್ತವೆ. ಯಾವುದು ಬೇಡ, ಇಡ್ಕಾಯಿಲಿ ನಾನೊಂದು ಗಳಿಗೆ ಹೊಡಿತೀನಿ. ಕೈ ಅಟ್ಟು ಕೊಡಬೇಡ. ನಾನು ಓಕೆ ಹೊಡೆದ ಕಣಮ್ಮ. ಎಳ್ಕೊಂಡು ಹೋಗ್ಬಿಡ್ತಾವ ಇವು ಏನು ಗಿಡ ಇಲ್ದಂಗ ನೀನ್ ಗೀಚಾಡು ನಡೆಯುತ್ತೆ ಏನಣ್ಣ. ಯಾಕೊತ್ತ ಇವ್ರು ಗಿಡಗಳು ಪಟ್ಟಣ ಹೋಗ್ಬಿಡ್ತಾವೆ. ಅವ್ ಹಣ್ಣೊಂದ್ ಗಿಡ ಕಾಡು ನೋಡಿ ಎಷ್ಟು ಚೆನ್ನಾಗಿ ಹೊಡೆದೈತಿ. ಗೈಸ್ 2 ಲೈನ್ನ ಕೈಯಲ್ಲಿ ಕಿತ್ತೆ ಕಳೆನ, ಬಟ್ ಕೈಯಲ್ಲಿ ಆಗಲ್ಲ ಕೀಳೋದಕ್ಕೆ. ಅದಕ್ಕೆ ಕುಡ್ಲು ತಾಂಡು ಕೊಚ್ತಾ ಇದ್ದೀನಿ ಗೈಸ್. ಈ ಥರ ನೋಡಿ ಗೈಸ್ ಯಾವ ಥರ ಹೂವು ಬಿಟ್ಟಿದೆ ಅಂತ. ನೋಡಿ ಫುಲ್ ಚೆನ್ನಾಗಿ ಬಿಟ್ಟಿದೆ. ಮತ್ತು ಆ ಪಟ್ಟೆ ಆ ಕಡೆ ತೋರಿಸ್ತೀನಿ ನೋಡಿ. ಔಷಧಿ ಹೊಡಿಬೇಕು. ಫುಲ್ ಅಲ್ಲಿವರೆಗೂ ಇನ್ನೂ ಹೂನ ಬಿಡ್ಸೋಕೆ ಹೇಳಿಲ್ಲ ಗೈಸ್. ಬಿಡಿಸ್ದಾಗ ಎಲ್ಲ ಎವಿಟಿ ಅಂತ ಕಂಪ್ನಿ ಐತೆ, ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಆ ಕಂಪ್ನಿಗೆ ಈ ಹೂನ ಹಾಕ್ತೀವಿ. ನಾನು ತಿಪ್ಟೂರ್ಗೂ ಐತೆ, ಬರೋದು ಲೇಟ್ ಆಯಿತು. ಅಷ್ಟೊತ್ತಿಗೆ ನಮ್ಮಮ್ಮ ನಮ್ಮ ಅಪ್ಪಾಜಿ ಎಲ್ಲ ಸೇರಿ 6 ಬ್ಯಾಗು ಬಿಡಿಸಿರೋದು. ಈಗ ಚೆಂಡು ಹೂವು ಬಿಡಿಸ್ತಾ ಇದ್ದೀನಿ. ಇತ್ತು 33 ಚೀಲ ಟೋಟಲ್ ಇರೋಂಥದ್ದು. ಈಗ ತಗೊಂಡೋಗ್ತಾರೆ ಇದನ್ನ ವೆಯ್ಟ್ ಹಾಕ್ಕೊಂಡು. ಇದು 2ನೇ ಸಲ ಕುಯ್ದಿರೋದು. ಫಸ್ಟ್ನೇ ಸಲ ಒಂದು 6 ಚೀಲ ಇದ್ದು, ಈಗ 33 ಚೀಲ ಆಗಿದ್ದಾವೆ. ಗೈಸ್ ಇನ್ನೊಂದ್ಸಲಿ ಕುಯ್ಯೋ ಔಷಧಕ್ಕೆ ಕ್ಲೋಸ್ ಅಂತ ನಾನು ಅನ್ಕೊಂತೀನಿ. ಯಾಕೆಂದರೆ ಗಿಡ ಆಲ್ಮೋಸ್ಟ್ ಎಲ್ಲ ಒಣಗೋಗ್ತಾ ಇದ್ದೆ. ಯಾಕೆಂದರೆ ನೀಟಾಗಿ ಮೇಂಟೈನ್ ಮಾಡಲಿಲ್ಲ ನಾನು.
ಒಂದು ಟಿ ಸಿ ಬೇರೆ ಇರಲಿಲ್ಲ, ನಮಗೆ ಟೈಮಿಗೆ ಕರೆಕ್ಟಾಗಿ ಮಳೆ ಬರಲಿಲ್ಲ. ಮಳೆದೇನು ಅಂತಲ್ಲ, ಈ ಸಲ ಮಳೆ ಚೆನ್ನಾಗಿ ಬಂತು, ಬಟ್ಟು ಮೇಂಟೈನ್ ಇನ್ನೂ ಮಾಡಬೇಕಾಯ್ತು ಅಂತ ನನ್ನ ಅನಿಸಿಕೆ. ಇನ್ನೊಂದು 2 ಸಲ ಔಷಧಿ ಹೊಡಿಬೇಕಾಯ್ತು. ದಿಂಟಿ ಕರೆಕ್ಟಾಗಿ ಟೈಮಿಗೆ ಹಾಕಿ ಗೊಬ್ಬರ ಕೊಟ್ಟಿದ್ರೆ ಚೆನ್ನಾಗಿ ಬಂದಿರೋದು. ಮತ್ತು ಇನ್ನೊಂದ್ಸಲಿ ಕಳೆ ಎಲ್ಲ ತೆಗಿಸ್ಬೇಕಾಯ್ತು. ಕಳೆ ಜಾಸ್ತಿ ಹತ್ತಿರ ಗಿಡಗಳೆಲ್ಲ ಒಣಗೋಗ್ತವೆ. ಹಂಗಾಗಿ ನೋಡಿ ಆ ಥರ ಐತೆ ಗೈಸ್. ಇವತ್ತಿಗೆ ಫುಲ್ಲು ಕಂಪ್ಲೀಟ್. ನಾನೇನು ಚೆಂಡು ಸಸಿ ಹಾಕ್ದೆ ಬೆಳೆದೆ, ಇವತ್ತಿಗೆ ಫುಲ್ ಕಂಪ್ಲೀಟ್. ನೋಡಿ ಯಾವ ಥರ ಐತೆ, ಎಲ್ಲ ಬಿಡಿಸಿ ಒಣಗೋಗ್ಬಿಟ್ಟೈತೆ. ಈಗ ಲಾಸ್ಟ್ ಕೊಯ್ದಿದ್ದು ಒಂದು 200 kg ಆಯ್ತೇನ, ಒಂದು 2,000 ಸಿಕ್ತು ಲಾಸ್ಟಿಗೆ. ಕ್ಲೀನಾಗಿ ಟೈಮಿಗೆ ಸರಿಯಾಗಿ ಗೊಬ್ಬರ ಹಾಕ್ಕೊಂಡು ತಿಂಡಿ ಹಾಕ್ಕೊಂಡು ಮತ್ತು ಔಷಧಿ ಹೊಡ್ಕೊಂಡು ಮೇಂಟೈನ್ ಮಾಡಿದ್ರೆ ಏನಿಲ್ಲ ಅಂದರೆ 1 ಲಕ್ಷದವರೆಗೂ ತಗೊಬೋದು. ನಾನು ಕ್ಲೀನಾಗಿ ಮೇಂಟೈನ್ ಮಾಡಲಿಲ್ಲ, ಹಾಗಾಗಿ ನನಗೆ ಸಿಕ್ಕಿದ್ದು ಒಂದು 25,000 ಅಷ್ಟೇ ಸಿಕ್ಕಿತ್ತು. ಈ ಒಂದು 3 ತಿಂಗಳು ಏನು ಪ್ರೋಸೆಸ್ಸು ಈ ಚೆಂಡುವಿಂದು ನಾನು ವ್ಲಾಗ್ ಮಾಡಿದ್ದೀನೋ, ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.